ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ಯಾವ ವಿಶೇಷವಾದ ಕ್ಷೇತ್ರ ಪರಿಚಯ ಮಾಡಿಸ್ತಾ ಇದ್ದೀರಾ? ಕ್ಷೇತ್ರ ಪರಿಚಯಗಳನ್ನು ಮಾಡುವಾಗ ನಾವು ಹೆಚ್ಚಾಗಿ ಗುರುವಾರ ದಿವಸ ಯಾರಾದರೂ ಸಿದ್ಧರು, ಗುರುಗಳು, ಮಹಾತ್ಮರು, ಮಹಂತರು, ಸಾಧಕರು, ಸಜ್ಜನರು, ಸತ್ಪುರುಷರ ಬಗ್ಗೆ ನೋಡ್ತೇವೆ. ಒಂದು ರೀತಿ ವಿಭೂತಿ ಪುರುಷರ ಬಗ್ಗೆ ವಿಭೂತಿ ನಾವು ಪುರುಷರು, ವಿಭೂತಿ ಮಾತಾಡ್ತೀವಿ. ಪುರುಷರಲ್ಲ, ವಿಭೂತಿ. ವಿಭೂತಿ ಪುರುಷರನ್ನ ನಾವು ಗಮನಿಸುವಂತಹ ಒಂದು ಪ್ರಯತ್ನ ಮಾಡ್ತೇವೆ. ಇವತ್ತು ಒಬ್ಬ ಮಹಾನ್ ವಿಭೂತಿ ಪುರುಷರು, ಅವ್ರ ಬಗ್ಗೆ ಒಂದು ಬಹಳ ದೊಡ್ಡ 2 ಕಥೆಗಳನ್ನ ನೋಡೋಣ. ಅವರ ಜೀವನದಲ್ಲಿ ನಡೆದಂತ 2 ಘಟನೆಗಳನ್ನು ಇಲ್ಲಿ ಹೇಳ್ತೀನಿ. ಅವ್ರು ಏನು ಅಂತ ಗೊತ್ತಾಗತ್ತೆ. ಉಳಿದಷ್ಟು ಡೀಟೇಲ್ ಆಮೇಲೆ ಕೊಡ್ತೀನಿ. ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಗೋದಾವರಿ ನದಿ ಹರಿಯುತ್ತೆ. ಇವರೇನ್ ಮಾಡ್ತಿದ್ರು, ಪ್ರತಿನಿತ್ಯ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಕ್ ಹೋಗ್ತಿದ್ರು, ಸ್ನಾನ ಮಾಡ್ಕೊಂಡು ಬರ್ತಿದ್ರು. ಆ ಊರಿನ ಇರ್ತಕ್ಕಂಥ ಜನರಿಗೆ ಇವ್ರ ಮೇಲೆ ಬಹಳ ಹೊಟ್ಟೆ ಕಿಚ್ಚು. ಯಾಕೆ ಹೊಟ್ಟೆ ಕಿಚ್ಚು ಅಂತಂದ್ರೆ, ಇವ್ರು ಯಾರ ಸುದ್ದಿಗೆ ಹೋಗೋರಲ್ಲ, ತಾವಾಯ್ತು ತಮ್ಮ ಕೆಲಸ ಆಯ್ತು, ಜಪ ತಪ ಮಾಡು, ಜಮೀನಲ್ಲಿ ಕೃಷಿ ಕೆಲಸ ಮಾಡು, ದೇವರ ಸ್ಮರಣೆ ಮಾಡು, ನೆಮ್ಮದಿಯಿಂದ ಕುತ್ಕೊ, ಬಿಟ್ಟು ಬೇರೆ ವಿಷಯಕ್ಕೆ ತಲೆನೇ ಹಾಕ್ತಿರ್ಲಿಲ್ಲ. ಅದ್ರ ಮೇಲೆ ಅದಕ್ಕಾಗಿ ಏನು ಅಂತಂದ್ರೆ, ಯಾವುದಕ್ಕೂ ಬರಲ್ಲ ಅಂತ ಸುಮ್ಮನೆ ಸೈಲೆಂಟಾಗಿ ಕೂತು ಏನಾದ್ರು ಒಂದು ಸಾಧನೆ ಮಾಡಕ್ ಹೊರಡೋರ್ ಮೇಲೆ ಜನರಿಗೆ ಹೊಟ್ಟೆ ಕಿಚ್ಚು ಬೇಗ ಬರುತ್ತೆ. ಯಾಕೆಂದ್ರೆ ಸುಮ್ಮನೆ ಇರ್ತಾನಲ್ಲ, ಯಾವುದಕ್ಕೂ ಬರಲ್ಲ ಅಲ್ಲ ಇವನು ಅಂತ ಹೇಳ್ಕೊಂಡು ಅವ್ರಿಗೆ ಒಂದು ಹೊಟ್ಟೆ ಕಿಚ್ಚು. ಜೊತೆಗೆ ಅವ್ರು ನೋಡಿ ಸತ್ಪುರುಷರು ಅಂತ ಕಂಡು ಹಿಡ್ಕೊಂಡು ಜನ ಬೆಲೆ ಕೊಡಕ್ ಶುರು ಮಾಡ್ಬಿಡ್ತಾರಲ್ಲ. ಈಗ ಒಬ್ಬ ಸಜ್ಜನ ಇದ್ದಾನೆ ಅಂತಂದ್ರೆ ಸಹಜವಾಗಿ ಅವನಿಗೆ ಬೆಲೆ ಬರುತ್ತೆ. 4 ಜನ ಅವರನ್ನು ಗೌರವಿಸ್ತಾರೆ, ಬೆಲೆ ಕೊಡ್ತಾರೆ. ಉಳಿದವರಿಗೂ ಅದರಿಂದ ಶುರುವಾಗತ್ತೆ ಹೊಟ್ಟೆ ಒಳಗಡೆಗೆ ಬೆಂಕಿ ಉರಿಯಾಗಿ. ಹಾಗೆ ಅವರನ್ನು ಕಂಡ್ರೆ ಅನೇಕರಿಗೆ ಆಗ್ತಿರ್ಲಿಲ್ಲ. ಎಂಥದ್ದೇ ಅವಮಾನ ಮಾಡಿದ್ರು ಹೌದಾ, ಸಂತೋಷ. ಒಂದು ಚೂರು ಕೋಪ ಬರ್ತಿರ್ಲಿಲ್ಲ ಆ ಮನುಷ್ಯ. ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪತ್ನಿ ಕೂಡ. ಹಾಗಾಗಿ ಏನಾಯ್ತು, ಅವ್ರು ಹೇಗಾದ್ರೂ ಮಾಡಿ ಆ ಮನುಷ್ಯಗೆ ಸಿಟ್ಟು ಬರ್ಸ್ಬೇಕು ಅಂದ್ರೆ ನಿರ್ಣಯ ಮಾಡ್ಕೊಂಡ್ಬಿಟ್ರು ಊರ್ನವರೆಲ್ಲ ಸೇರಿ. ನಿತ್ಯ ಹೋಗಿ ಗೋದಾವರಿ ಸ್ನಾನ ಮಾಡ್ಕೊಂಡ್ ಬರ್ತಿದ್ರು. ಒಂದ್ ದಿವಸ ಬೆಳಿಗ್ಗೆನೆ ಎದ್ರು, 5 ಗಂಟೆಗೆ ಎದ್ರು, ಸೀದಾ ಹೋದ್ರು, ನದಿಯಲ್ಲಿ ಸ್ನಾನ ಮಾಡಿದ್ರು. ಬರ್ತಿದ್ದಾರೆ, ಮೈ ಮೇಲೆ ಏನೋ ಬಿದ್ದಂಗಾಯ್ತು. ಆ ಕಡೆ ಈ ಕಡೆ ತೆಗೆದು ನೋಡಿದ್ರು, ಏನಿದು, ಅಯ್ಯೋ ಏನೋ ಕೆಂಪಿದೆಯಲ್ಲ. ಸೀದಾ ಹೋದ್ರು, ಮತ್ತೆ ಹೋದ್ರು, ನದಿಲಿ ಮುಳುಗ್ ಹಾಕಿದ್ರು, ಬಂದ್ರು, ಮತ್ತೇನೋ ಬಿತ್ತು. ಅರೆ ಹೀಗೆ ಬಿತ್ತು 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 ಎಷ್ಟು ಸರಿ, 108 ಸರಿ ಬಿತ್ತು. ಏನು ಅಂತ ಕೂಡ ತಿರುಗಿ ನೋಡ್ಲಿಲ್ಲ. ಹೋದ್ರು, ಏನೋ ಬಿತ್ತು, ಗಲೀಜಾಯ್ತು, ಹೋದ್ರು, ಸ್ನಾನ ಮಾಡ್ಕೊಂಡ್ರು, ಬಂದ್ರು. 5 ಗಂಟೆ ಹೆಚ್ಚು ಕಡಿಮೆ ಶುರು ಮಾಡಿದವ್ರು ಹೋಗಿ ಬರೋ ಅಷ್ಟೊತ್ತಿಗೆ 11 ಗಂಟೆ ಮಧ್ಯಾಹ್ನ ಆಗ್ತಾ ಬಂದ್ರು ಕೂಡ 108 ಸರಿ ಆದ್ರೂ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ರು. ಅದು ಏನು ನೋಡಕ್ ಕೂಡ ಹೋಗ್ಲಿಲ್ಲ. ಗಲೀಜಾಯ್ತು, ನೋಡೋದೇನಿದೆ, ಸ್ನಾನ ಆಗ್ಬೇಕು, ಹೋದ್ರು, ಮಾಡ್ಕೊಂಡ್ಬಂದ್ರು. ಆಮೇಲೆ ಬಂದು ಹೋಗ್ತಾ ಇದ್ದಾರೆ. ಆವಾಗ ಮತ್ತೆ ಏನು ಬೀಳಲಿಲ್ಲ, ಬದಲಾಗಿ ಯಾರೋ ಕಾಲಿಗೆ ಬಿದ್ದಂಗಾಯ್ತು. ಯಾರು ಅಂತ ಬಗ್ಗೆ ನೋಡಿದ್ರೆ ಅಲ್ಲೊಬ್ಬ ಮಹಾನ್ ಮದ್ಯಪಾನಿ ಕೂತ್ಕೊಂಡು ಕಾಲತ್ರ ಕಾಲು ಹಿಡ್ಕೊಂಡ್ಬಿಟ್ಟಿದ್ದ. ಅವನು ಹೇಳ್ತಾನೆ, ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಕು ನೀವು. ಯಾಕಪ್ಪ? ಯಾಕಿಲ್ಲ, ಊರ್ನವರೆಲ್ಲ ನನಗೆ ಚೆನ್ನಾಗಿ ಕುಡಿಯೋಕೆ ಕೊಟ್ಬಿಟ್ಟು, ಕುಡಿಸ್ಬಿಟ್ಟು, ಒಂದು ರಾಶಿ ವೀಳ್ಯದೆಲೆ ಅಡಿಕೆ ಕೊಟ್ಬಿಟ್ಟು, ನೀವು ಸ್ನಾನ ಮಾಡ್ಕೊಂಡು ಬರೋ ಟೈಮಲ್ಲಿ ನಿಮ್ಮ ಮೈ ಮೇಲೆ ಉಗಿಬೇಕು ಹೇಳಿದ್ರು. ನಾನು ಮೇಲೆ ಕೂತ್ಕೊಂಡ್ಬಿಟ್ಟು ನಿಮಗೆ ಉಗಿತಾ ಬಂದೆ ನಾನು. ಹೌದೇನಪ್ಪ ಹೇಳಿ ಅವನ್ನ ಎಬ್ಬಿಸ್ಬಿಟ್ಟು ಗಟ್ಟಿಯಾಗಿ ತಬ್ಕೊಂಡ್ಬಿಡ್ತಾರೆ. ಎಂಥ ಉಪಕಾರ ಮಾಡಿದೆ ಮಾರಾಯ ನೀನು ನನಗೆ. ಉಪಕಾರನ 108 ಸಲ ನಿಮ್ಮ ಮೈ ಮೇಲೆ ವೀಳ್ಯದೆಲೆ ಅಡಿಕೆ ಉಗ್ದಿರೋ ನಾನು ಹೇಗೆ ಸ್ವಾಮಿ ಉಪಕಾರ ಮಾಡಿದೆ ಅಂದ್ರೆ ಹೇಳ್ತಾರೆ, ನಾನು ಬಹಳ ವರ್ಷದಿಂದ ಆಸೆ ಪಟ್ಕೊಂಡಿದ್ದೆ, ಒಂದು ದಿನವಾದರೂ ನನ್ನ ಜೀವನದಲ್ಲಿ ಗೋದಾವರಿಯಲ್ಲಿ 108 ಸ್ನಾನ ಮಾಡಬೇಕು. ನೀನು ಅದನ್ನ ನನಗೆ ಯಶಸ್ವಿಗೊಳಿಸ್ಬಿಟ್ಟಿಯಲ್ಲಪ್ಪ. ನನ್ನ ಸಂಕಲ್ಪ ನೀನು ಈಡೇರಿಸ್ಕೊಟ್ಟೆ. ಒಂದೇ ದಿನ 108 ಸ್ನಾನ ಮಾಡಿಸ್ದೆ ನನ್ನ ಗೋದಾವರಿ ನದಿಯಲ್ಲಿ. ನಿನ್ನಂಥ ಪುಣ್ಯಾತ್ಮನ ನಾನು ಎಲ್ಲರೂ ನೋಡಕ್ ಸಾಧ್ಯನಾ? ಅವನು ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯ್ತು ಅಂತ ಹೇಳ್ಕೊಂಡು ಗೋಳಾಡ್ಕೊಂಡು ಮನೆಗೆ ಹೋಗ್ತಾನೆ. ಇದು ಅವರ ಶ್ರೇಷ್ಠ. ಇಂಥವ್ರು ಇದ್ರ ಜೊತೆಯಲ್ಲಿ ಇನ್ನೊಂದು ಬಹಳ ಮಜಾ ಇದೆ. ಹೇಗಾದ್ರೂ ಮಾಡಿ ಅವ್ರಿಗೆ ಸಿಟ್ಟು ಬರ್ತೇಬೇಕು ಅನ್ನೋದು ಒಂದು ಉದ್ದೇಶ ಅಲ್ವಾ, ಊರ್ನವ್ರ ಉದ್ದೇಶ. ಒಬ್ಬ ಪಂಡಿತನನ್ನು ಬುಕ್ ಮಾಡು. ಆತ ಬಡವ ಬ್ರಾಹ್ಮಣ, ಮನೆಯಲ್ಲಿ ಮಗನು ಉಪನಯನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. 100 ರೂಪಾಯಿ ಬೇಕು ಉಪನಯನದ ಒಟ್ಟು ಖರ್ಚಿಗೆ ಅಂತ. ಊರಿನವರೆಲ್ಲ ಏನು ಮಾಡಿದ್ರು, ಹೇಳಿದ್ರು, ನೀನು ಹೇಗಾದರೂ ಮಾಡಿ ಏಕನಾಥ ಅಂತ ಅವ್ರ ಹೆಸರು ಅಂತ ಇಟ್ಕೊಳ್ಳೋಣ. ಈಗ ಅವ್ರ ಹೆಸರನ್ನು ಹೇಳ್ತೀನಿ, ಏಕನಾಥ ಮಹಾರಾಜರು ಅಂತೇಳಿ ಅವ್ರಿಗೆ ಹೆಸರು, ಆ ಸಾಧಕರ ಹೆಸರು. ಮಹಾರಾಷ್ಟ್ರದಲ್ಲಿ ಪೈಠಣ ಅನ್ನುವಂಥ ಗೋದಾವರಿ ನದಿಯ ದಂಡೆ ಮೇಲೆ ಇರ್ತಕ್ಕಂಥ ಒಂದು ಊರಿನಲ್ಲಿ ಇದ್ದವರು ಪೈಠಣದ ಏಕನಾಥ ಮಹಾರಾಜರು. ಅವರ ಮನೆಗೆ ಹೋಗು ನೀನು, ಅವ್ರಿಗೆ ಸಿಟ್ಟು ಬರೆಸ್ದೆ ಅಂದರೆ ನಾವೆಲ್ಲರೂ ಸೇರಿ ನಿನಗೆ 100 ರೂಪಾಯಿ ಕೊಡ್ತೀವಿ, ನಿನ್ನ ಮಗನ ಉಪನಯನ ಮಾಡುವುದೇನು.
ಸರಿ ಆಯಿತು, ಸಂತೋಷ. ಬಂದ. ಸಿಟ್ಟು ಬರ್ಸ್ಬೇಕು ಒಬ್ಬ ಮನುಷ್ಯಂಗೆ ಅಂದ್ರೆ ಯಾವ ಮಹಾ ದೊಡ್ಡ ಕೆಲಸ. ಈಗ ಒಬ್ಬ ಮನುಷ್ಯಂಗೆ ಸಿಟ್ಟು ಬರ್ಸೋದು ದೊಡ್ಡ ಕೆಲಸನ? ಸರಿ ಬಂದ. ಬಂದ್ಬಿಟ್ಟು ಸೀದಾ ಅವ್ರ ಮನೆ ಬಾಗಿಲು ಬಡಿಯೋದಲ್ಲ, ಬಾಗಿಲು ಜಾಡ್ಸ್ ಒದಿತ. ಒದ್ದರೆ ಅವ್ರ ಬಾಗಿಲು ತೆಗೆದು ಶಬ್ದ ಬಂತು, ಏನು ಇಷ್ಟೊಂದು ಜೋರಾಗಿ ಶಬ್ದ ಬಂತು, ಏನಾಯ್ತು ಅಂತ. ನಾನೇ ಒದ್ದೆ ನಿನ್ನ ಮನೆ ಬಾಗಿಲನ್ನ ತೆಗಿ. ಅಯ್ಯೋ ರಾಮ, ಕಾಲೇನಾರು ನೋವಿಗೆ ಮಾದ್ರಿ ಏನ್ರಿ ಗತಿ ಅಂತಾರೆ ಅವ್ರು. ನನ್ನ ಮನೆ ಬಾಗಿಲಿಗೆ ನೀನು ಯಾಕೆ ಒದ್ದೆ ಕೇಳಲ್ಲ, ನಿಮ್ಮ ಕಾಲ್ಗಿಲ್ ಮುರಿದೋದ್ರಿ ಏನ್ರಿ ಗತಿ, ಏನಾಗ್ಬೇಕಾಗಿ? ಹಶ್ವಾಗಿದೆ, ನನಗೆ ಊಟ ಹಾಕು. ಅಯ್ಯೋ ಬನ್ನಿ ಊಟ ಹಾಕಿ ಅದಕ್ಕಲ್ಲಿ. ಹೀಗೆ ಊಟಕ್ಕೆ ಕೂತ್ಕೊಂಡವನು ಬಡಿಸೋದಕ್ಕೆ ಅಂತೇಳಿ ಆ ಏಕನಾಥ ಮಹಾರಾಜರ ಪತ್ನಿ ಬಂದು ಅನ್ನ ಬಡಿಸ್ತಾ ಇದ್ರೆ ಎಲೆಗೆ ಪಟಕ್ಕಂತ ಎದ್ಬಿಟ್ಟು ಆ ಯಮ್ಮನ ಬೆನ್ಮೇಲೆ ಹತ್ತು ಕೂತ್ಕೊಂಡ್. ಆವಾಗ ಏಕನಾಥ ಮಹಾರಾಜರು ಹೇಳ್ತಾರೆ, ಹುಷಾರು ಕಣೆ, ಎಲ್ಲಾರು ಕೆಳಗಡೆ ಬಿದ್ಗಿದ್ಬಿಟ್ಟಾರು ಅಂತ ಹೇಳಿ ಹೇಳಿದ್ರೆ, ಅವನು ಸುಮಾರು ಒಂದು 45-48 ವರ್ಷದ ಗಂಡಸು. ಏಕನಾಥ ಮಹಾರಾಜರ ಪತ್ನಿ ಹೆಚ್ಚು ಕಡಿಮೆ ಒಂದು 30-35 ವರ್ಷದ ಹೆಂಗಸು. ತನ್ನ ಪತ್ನಿ ಬೆನ್ಮೇಲೆ ಹತ್ತಿ ಯಾವುದೋ ಒಬ್ಬ ಪರಪುರುಷ ಕೂತಿದ್ದಾನೆ ಅಂತಂದ್ರೆ ಇವ್ರಿಗೆ ಎಷ್ಟು ಸಿಟ್ಟು ಬರ್ಬೋದು ಅಂತ ಯೋಚನೆ ಅವರಿಗೆ. ನೀನು ಮಕ್ಕಳನ್ನ ಎತ್ಕೊಂಡು ಅಭ್ಯಾಸ ಬೇರೆ ಇದಕ್ಕೆ ತಪ್ಪೋಗಿದೆ ಕಣೆ, ಬೆನ್ಮೇಲೆ ಬೇರೆ ಹತ್ತು ಕೂತ್ಬಿಟ್ಟಿದ್ದಾರೆ, ಬಿದ್ಗಿದ್ದಾರು ಕಣೆ ಅಂತ ಹೆಂಡತಿನ ಎಚ್ಚರಿಸಿದ್ರೆ ಆಕೆ ಹೇಳ್ತಾಳೆ, ಏನಿಲ್ಲ ರೀ, ನನಗೆ ಮಕ್ಕಳನ್ನು ಕುಸುಮರಿ ಮಾಡ್ಕೊಂಡಿದ್ದು ನೆನಪಿದೆ, ಇವತ್ತು ಇವರನ್ನೇನು ನಾನು ಕೆಡವಲ್ಲ, ಯೋಚನೆ ಮಾಡಬೇಡಿ ಅಂತಾಳೆ ಆಕೆ. ಅವನಿಗೆ ಆ ಬ್ರಾಹ್ಮಣನಿಗೆ ಎಷ್ಟು ಒಂದು ನಾಚಿಕೆ ಆಗ್ಬಿಡುತ್ತೆ ಅಂದರೆ, ಉದ್ದಂಡ ನಮಸ್ಕಾರ ಹಾಕ್ಬಿಟ್ಟು ನನ್ನ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟು ಹೇಳ್ತಾನೆ, ಸರ್ವಾಪರಾಧ ಆಯಿತು, ನನ್ನನ್ನು ಕ್ಷಮಿಸ್ಬಿಡಿ ನೀವು ದಯವಿಟ್ಟು. ಎಲ್ಲ ಥರದಲ್ಲಿ ನಿಮ್ಗೆ ಸಿಟ್ಟು ಬರ್ಸೋಕೆ ಪ್ರಯತ್ನ ಪಟ್ಟೆ, ನಿಮ್ಮ ಪತ್ನಿಯನ್ನು ಮುಟ್ಟಿದ್ರು ಕೂಡ ನಿಮಗೆ ಕೋಪ ಬರಲಿಲ್ಲ, ನನ್ನನ್ನು ಒಬ್ಬ ಮಗನಂತೆ ಅಂತೇಳಿ ನೋಡ್ಕೊಳ್ತಾ ಇದ್ದೀರಿ ನೀವು ಅಂತಂದರೆ, ನಿಮ್ಮಂಥ ಮಹಾತ್ಮರಿಂದಾಗಿ ನಮ್ಮ ಊರು ಉದ್ಧಾರ ಆಗುತ್ತೆ ಖಂಡಿತವಾಗ್ಲು ಅಂತ ಹೇಳಿ ನಮಸ್ಕಾರ ಮಾಡಿ, ನಿಮ್ಮ ಸಿಟ್ಟನ್ನು ಹೇಗಾದರೂ ನಿಮ್ಗೆ ತರಿಸಲೇಬೇಕು, ನಿಮ್ಮ ಶಾಂತಿಯನ್ನು, ನಿಮ್ಮ ಸಮಾಧಾನವನ್ನು ಭಂಗ ಮಾಡಲೇಬೇಕು ಅನ್ನುವಂಥ ಅಪೇಕ್ಷೆಯಿಂದ ನಾನು ಬಂದಿದ್ದೆ. ಊರವರೆಲ್ಲ ಕಳಿಸಿದ್ರು. ಅಂದರೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ ಹೇಳ್ಬಿಡಪ್ಪ. ಇಂಥವರ ಪ್ರಯತ್ನಗಳು, ಈ ರೀತಿಯಾಗಿರ್ತಕ್ಕಂಥ ಸಾಧನೆಗಳನ್ನು ಪಾಪ ಅವರು ಮಾಡಿ 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 ನನ್ನನ್ನು ಮತ್ತಷ್ಟು ಗಟ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಸಾಧನೆಗೆ ಸಹಕಾರ ಕೊಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ಸು, ಧನ್ಯವಾದ ಹೇಳೋಕೆ ಬಯಸ್ತೀನಿ ಅಂತ ಹೇಳಿ ಹೇಳ್ತಾರೆ. ಇದು ಏಕನಾಥ ಮಹಾರಾಜರು ಅಂತಕ್ಕಂಥ ಬಹಳ ದೊಡ್ಡ ಸಾಧಕರು, ಪೈಠಣದಲ್ಲಿದ್ದಂಥವರು. ಇವತ್ತಿಗೂ ಕೂಡ ಅವರ ಸ್ಮಾರಕಗಳೆಲ್ಲವೂ ಕೂಡ ಅಲ್ಲಿಯೇ ಉಂಟು. ಹೋಗಿ ದರ್ಶನ ಮಾಡಿದ್ರೆ ಗೋದಾವರಿ ನದಿ ತೀರದಲ್ಲಿರ್ತಕ್ಕಂಥ ಪೈಠಣ ಕ್ಷೇತ್ರದ ಏಕನಾಥ ಮಹಾರಾಜರ ಸನ್ನಿಧಿ. ನಿಜವಾಗ್ಲೂ ಇಂತಹ ಮಹಾಪುರುಷರ ಕುರಿತಾಗಿ ತಿಳ್ಕೊಂಡಾಗ ಬರೀ ನಾವು ಕೇಳಿಸ್ಕೊಂಡ್ವಿ, ಚೆನ್ನಾಗಿತ್ತು ಕಥೆ ಅಂತ ಅಲ್ಲಿಗೆ ಬಿಡಬಾರ್ದು. ನಮ್ಮಲ್ಲಿರುವಂಥ ಸಿಟ್ಟಿಗೆ ಲಗಾಮನ್ನು ಹಾಕಬೇಕು. ಅವರಷ್ಟು ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯವಾಗಿಲ್ಲ ಅಂದರೂ ಕೂಡ ಅವರು ಹತ್ತಿದಂಥ ಪ್ರಥಮ ಮೆಟ್ಲನ್ನಾದರೂ ನಾವು ಹತ್ತುವಂತಾಗುವಂತಾಗಲಿ ಅಂತ ಏಕನಾಥರ ಕುರಿತಾಗಿ ತಿಳಿಸ್ಕೊಡ್ತಿದ್ರಿ. ಎಂತಹ ಮಹಾನ್ ಪುರುಷ. ಕೆಲವೊಂದು ವಿಭೂತಿ ಪುರುಷರ ಬಗ್ಗೆ ಸ್ಮರಣೆ ಮಾಡೋದು ಕೂಡ ಒಂದು ಭಕ್ತಿಯ ಪಥದಲ್ಲಿ ನಮ್ಮನ್ನು ಸೆಳೆಯುತ್ತೆ ಅನ್ನೋದು ನನ್ನ ಭಾವನೆ ಅಲ್ವಾ ಗುರುಗಳೇ? ಆ ಒಂದು ಕ್ಷೇತ್ರಕ್ಕೆ ಹೋಗೋದ್ರಿಂದ ಅದು ಹೇಗೆ ಹೋಗಬೇಕು, ಎಲ್ಲಿದೆ, ಯಾವ ದಿನ ಹೋದರೆ ಒಳ್ಳೆಯದು, ಏನು ಪರಿಹಾರ ಪಡ್ಕೊಳ್ಬೋದು ಗುರುಗಳೇ? ಮುಖ್ಯವಾಗಿ ಸಾಧು ಸಂತರನ್ನ, ಸತ್ಪುರುಷರನ್ನ ದರ್ಶನ ಮಾಡೋದಕ್ಕೆ ಇಂಥ ದಿನ ಅಂತಕ್ಕಂಥದ್ದಿಲ್ಲ. ಕಾರಣ ಏನಪ್ಪ ಅಂತಂದರೆ, ಹುಷಾರಿಲ್ಲದೆ ಇರತಕ್ಕಂಥ ವ್ಯಕ್ತಿ ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಮುಹೂರ್ತ ಕೇಳಿದಾಗೆ ಲೆಕ್ಕ. ಒಂದ್ಸಾರಿ ಒಬ್ಬರು ನನ್ನ ಹತ್ರ ಬಂದ್ಬಿಟ್ಟು, ಸ್ವಾಮಿ ನಮ್ಮ ಸೊಸೆನ ಆಸ್ಪತ್ರೆಗೆ ಸೇರಿಸಿದ್ದೀವಿ. ಒಬ್ಬರು ಲೇಡಿ, ಸುಮಾರು ಒಂದು 60 ವರ್ಷ ದಾಟಿರಬಹುದು. ಬಂದ್ಬಿಟ್ಟು ಕೇಳಿದ್ರು, ಸ್ವಾಮಿ ನಮ್ಮ ಸೊಸೆನ ಆಸ್ಪತ್ರೆಗೆ ಸೇರಿಸಿದ್ದೀವಿ ಸ್ವಾಮಿ ಹೆರಿಗೆಗೆ, ಈಗ ಒಂದು ಒಳ್ಳೆ ಮುಹೂರ್ತ ನೋಡಿ ಹೇಳಿ ಸ್ವಾಮಿ, ನಾವು ಆ ಮುಹೂರ್ತದಲ್ಲೇ ಹೆರಿಗೆ ಮಾಡಿಸ್ಬೇಕು ಅಂದು. ನಾನು ಹೇಳಿದೆ, ಅಯ್ಯೋ ರಾಮ, ಇದು ಎಡವಟ್ಟು ಆಗ್ಬಿಡ್ತಲ್ಲಮ್ಮ ಅಂತಂದೆ. ಏನು ಸ್ವಾಮಿ, ಇನ್ನೂ 1.5 ತಿಂಗಳು ಹೆರಿಗೆಗೆ ಮುಹೂರ್ತವೇ ಇಲ್ಲ ಅಂದೆ. 1.5 ತಿಂಗಳು ಹೆರಿಗೆಗೆ ಮುಹೂರ್ತವೇ ಇಲ್ಲ. ದಿನ ತುಂಬಿರ್ತಕ್ಕಂಥ ಗರ್ಭಿಣಿಯನ್ನು 1.5 ತಿಂಗಳು ಕಾಯಿಸ್ಲಿಕ್ಕೆ ಆಗ್ತದೆ ಆಸ್ಪತ್ರೆಯಲ್ಲಿ. ಅಂದರೆ ಏನು ಅದರ ಅರ್ಥ ಅಂದರೆ, ಮುಹೂರ್ತ ಇಲ್ಲ ಅಂತಂದ್ರೆ ಆಗಲ್ಲ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಹುಟ್ಟು ಸಾವು, ಅದಕ್ಕೆ ಯೋಗ್ಯವಾಗಿರತಕ್ಕಂಥ ಮುಹೂರ್ತವನ್ನು ವಿಧಿ ನಿರ್ಣಯ ಮಾಡಿರುತ್ತೆ, ನಾವು ಕೊಡೋದಲ್ಲ. ನಮ್ಮ ಕೈಲಿ ಇರತಕ್ಕಂಥ ವಿಚಾರಗಳನ್ನು ಮಾತ್ರವೇ ನಾವು ಮುಹೂರ್ತವನ್ನು ನೋಡಬೇಕೇ ಹೊರತು ಪ್ರಕೃತಿಯಲ್ಲಿ ನಡೀತಕ್ಕಂಥ ಯಾವುದಕ್ಕೂ ನಾವು ನಿರ್ಣಯವನ್ನು ಮಾಡಬಾರ್ದು. ಅದಕ್ಕೆ ತಕ್ಕಂತೆ ನಮ್ಮನ್ನು ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ವಿಚಾರ. ಹಾಗಾಗಿ
ಇಲ್ಲಿ ಮುಖ್ಯವಾಗಿ ಸಾಧು ಸತ್ಪುರುಷರ ಸಜ್ಜನರ ದರ್ಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಯಾವತ್ತು ಹೋಗಬೇಕು ಅನ್ನಿಸ್ತದೆಯೋ ಆವತ್ತು ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಶ್ರದ್ಧೆಯಿಂದ ಹೋಗಬೇಕು. ಮಹಾರಾಷ್ಟ್ರದಲ್ಲಿ ಗೋದಾವರಿ ನದಿ ತೀರದಲ್ಲಿ ಪೈಠಣ ಅನ್ನುವಂಥ ಊರು. ಆ ಪೈಠಣಕ್ಕೆ ಹೋಗಿ ಅವರ ದರ್ಶನವನ್ನು ಮಾಡಿ ಬರುವುದರಿಂದ ಆಗ್ತಕ್ಕಂಥ ದೋಷ ಪರಿಹಾರಗಳು ಯಾವುದಪ್ಪ ಅಂದರೆ, ಮೊಟ್ಟ ಮೊದಲನೇದಾಗಿ ಇವತ್ತು ಆಚಾರ ವಿಚಾರ ವಿಭಾಗದಲ್ಲಿ ನಮ್ಮ ದಿವ್ಯ ಕೇಳಿದ್ರು, ಅವಾಚ್ಯ ಶಬ್ದಗಳನ್ನು ಬೈತಕ್ಕಂಥದ್ದು. ಇದರಿಂದಾಗಿ ಆಗ್ತಕ್ಕಂಥ ಅತ್ಯಂತ ದೊಡ್ಡ ಸಮಸ್ಯೆ ಯಾವುದಪ್ಪ ಅಂತಂದರೆ, ನಾವು ವಾಗ್ದೋಷಕ್ಕೆ ಸಿಕ್ಕಾಕೊಳ್ತೇವೆ. ಅನೇಕ ಸಂದರ್ಭ ನಾವು ಪ್ರಶ್ನೆಗಳನ್ನು ನೋಡಿದಾಗ ಕವಡೆ ಪ್ರಶ್ನೆಯಲ್ಲಿ ಆರೂಢದಲ್ಲೋ ಅಷ್ಟಮಂಗಲದಲ್ಲೋ ಅಥವಾ ತಾಂಬೂಲ ಪ್ರಶ್ನೆ ಭಾಗದಲ್ಲೋ ನಾವು ನೋಡ್ತಕ್ಕಂಥ ಸಂದರ್ಭ, ಎಷ್ಟೋ ತೊಂದರೆಗಳಿಗೆ ಕಾರಣ ಏನಪ್ಪ ಅಂತಂದರೆ, ಆ ಮನುಷ್ಯ ಯಾವುದೋ ಕಾಲದಲ್ಲಿ ಆಡಿರ್ತಕ್ಕಂಥ ನಾಲಿಗೆಯಿಂದ ಬಂದಿರತಕ್ಕಂಥ ಕೆಟ್ಟ ಮಾತುಗಳು, ಶೂಲದಂತೆ ತಿವಿದಿರ್ತಕ್ಕಂಥದ್ದು, ನೋಯಿಸಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಶಾಪವಾಗಿ ಆ ವ್ಯಕ್ತಿಗೆ ಅಂಟಿಕೊಂಡಿರುತ್ತೆ. ಇಂಥ ಶಾಪಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಏಕನಾಥ ಮಹಾರಾಜರ ಸನ್ನಿಧಾನಕ್ಕೆ ಹೋಗಿ ಸೇವೆಯನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನೀಚ ಸೇವಾ ಅಂತ ಹೇಳ್ತಾರೆ. ಸೇವೆಯಲ್ಲಿ ಬಹಳ ಉತ್ಕೃಷ್ಟವಾದ ಸೇವೆ, ಬಹಳ ಉತ್ತಮವಾದ ಮೇಲ್ಮಟ್ಟದ ಸೇವೆ ಯಾವುದಪ್ಪ ಅಂತಂದರೆ, ತುಂಬ ದೊಡ್ಡ ಬೆಲೆ ಬಾಳ್ತಕ್ಕಂಥ ಸೇವೆ ಯಾವುದಪ್ಪ ಅಂತಂದರೆ ನೀಚ ಸೇವೆ. ನೀಚ ಸೇವೆ ಅಂತಂದರೆ ಸ್ವಚ್ಛ ಮಾಡ್ತಕ್ಕಂಥದ್ದು, ಕ್ಲೀನಿಂಗ್. ಸಮಾಧಿ ಇರ್ಬೋದು, ಮೆಟ್ಟಿಲುಗಳ ಬಾಗಿಲುಗಳನ್ನು ಗುಡಿಸೋದು, ಒರೆಸೋದು, ಅಲ್ಲಿರ್ತಕ್ಕಂಥ ಪಾತ್ರೆಗಳನ್ನು ತೊಳೆಯೋದು, ಬಟ್ಟೆಗಳನ್ನು ತೊಳೆಯೋದು, ಬಚ್ಚಲ ಮನೆಯನ್ನು, ಕೊಟ್ಟಿಗೆಯನ್ನು ಇತ್ಯಾದಿಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು. ಇದು ನಮ್ಮನ್ನು ಸ್ವಚ್ಛ ಮಾಡ್ತದೆ, ನಮ್ಮ ಪಾಪಗಳನ್ನು ತೊಳಿತದೆ, ನಮ್ಮ ದೋಷಗಳನ್ನು ತೊಳಿತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಲ್ಲಿ ಹೋಗಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯ ವಾಗ್ದೋಷಗಳನ್ನು ತೆಗೆಯುತ್ತೆ. ಮತ್ತು ಎಷ್ಟೋ ಸಂದರ್ಭ ಅನೇಕರಿಗೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ. ಪ್ರತಿನಿತ್ಯ ನಿದ್ರೆನೇ ಬರೋದಿಲ್ಲ. ರಾತ್ರಿ ಮಲಗ್ತಾರೆ, ಅತ್ಲಾಗು ಹೊರಳೋದು, ಇತ್ಲಾಗು ಹೊರಳೋದು, ಆ ಕಡೆ ಮಗ್ಲಾದ್ರು ಇವತ್ತಂತೂ ದೊಡ್ಡ ಶತ್ರು ಬೇರೆ ಬಂದ್ಬಿಟ್ಟಿದೆಯಲ್ಲ ಪ್ರತಿಯೊಬ್ಬರಿಗೂ. ಪರಮ ಮಿತ್ರನೂ ಹೌದು, ಆ ಜನ್ಮ ಶತ್ರುನೂ ಹೌದು. ಅದು ಯಾವುದಪ್ಪ ಅಂತಂದ್ರೆ ಮೊಬೈಲು. ಅದು ಬಹಳ ದೊಡ್ಡ ಮಿತ್ರ. ಅದು ಆತ್ಮ ಹೇಳ್ತಾರೆ, ಆತ್ಮನ್ಯೈವ ಆತ್ಮನೋ ಬಂಧುರ ಆತ್ಮೈವ ರಿಪುನಾತ್ಮನಃ ಅಂತೇಳಿ. ಯಾವುದು ಪರಮ ಮಿತ್ರನೋ ಅದೇ ಪರಮ ಶತ್ರು ಇವತ್ತಿನ ಜೀವನಕ್ಕೆ. ಹಾಗಾಗಿ ಅದನ್ನು ನೋಡ್ತಾ 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 ಕೂರೋದು ಅಭ್ಯಾಸ ಆಗಿ ರಾತ್ರಿ ನಿದ್ರೆಯೇ ಬರೋದಿಲ್ಲ. ಹೀಗೆ ನಿದ್ರಾಹೀನತೆ ಅಂತಕ್ಕಂತಹ ದೋಷವಿದ್ರೂ ಕೂಡ ಆ ದೋಷವೂ ಕೂಡ ಏಕನಾಥ ಮಹಾರಾಜರ ದರ್ಶನದಿಂದ ಪರಿಹಾರ ಆಗ್ತದೆ ಅಂತಕ್ಕಂಥದ್ದು. ಮೂರನೇದು, ವಿಶೇಷವಾಗಿ ಸಾಂಗತ್ಯದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಆಗಬಹುದಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ತೀವ್ರತರವಾಗೋದಕ್ಕಿಂತ ಮೊದಲೇನೆ ಅಲ್ಲಿ ಹೋಗಿ ದರ್ಶನಾದಿಗಳನ್ನು ಮಾಡಿಕೊಂಡು ದಂಪತಿಗಳು ಒಟ್ಟಿಗೆ ಹೋಗಬೇಕು. ಹೋಗಿ ಅಲ್ಲಿ ಏಕನಾಥ ಮಹಾರಾಜರ ಸನ್ನಿಧಿಯಲ್ಲಿ ಸೇವಾದಿಗಳನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ವಿಶೇಷವಾಗಿ ಕನಿಷ್ಠ 3 ದಿನಗಳ ಕಾಲ ತಂಗಿ ಸೇವೆಯನ್ನು ಮಾಡಿ ಬರಬೇಕು ಅಲ್ಲಿ ಉಳ್ಕೊಂಡು. ಇದರಿಂದ ಕೂಡ ಅನೇಕ ಈ ಭಿನ್ನ ಮತ ಅಥವಾ ಭಿನ್ನಾಭಿಪ್ರಾಯ ಅಂತಕ್ಕಂಥ ದೋಷಗಳಿದ್ದರೆ ಅವೆಲ್ಲವೂ ಸಹ ಉಪಶಮನವಾಗಿ ಶಾಂತಿ, ವಿಶೇಷವಾಗಿ ಏಕನಾಥ ಮಹಾರಾಜರನ್ನ ಶಾಂತಿಯ ಪ್ರತೀಕ ಅಂತ ಕರೆಯುವಂಥ ಒಂದು ಕಾಲ ಇತ್ತು. ಅಂತಹವರಾದ್ರಿಂದ ವಿಶೇಷವಾಗಿ ಮಾನಸಿಕವಾಗಿರ್ತಕ್ಕಂಥ, ದೈಹಿಕವಾಗಿರ್ತಕ್ಕಂಥ, ಬೌದ್ಧಿಕ, ವಾಚಕವಾಗಿರ್ತಕ್ಕಂಥ ಎಲ್ಲ ರೀತಿಯ ಶಾಂತಿ, ಸಮಾಧಾನಗಳು ಪ್ರಾಪ್ತಿಯಾಗೋದ್ರ ಜೊತೆಯಲ್ಲಿ ಅದಕ್ಕೆ ಇರಬಹುದಾಗಿರ್ತಕ್ಕಂಥ ದೋಷಗಳು ಕೂಡ ಪರಿಹಾರವಾಗುತ್ತೆ. ಯಾಕೆ ಅಂತಂದರೆ ಜನಾರ್ದನ ಸ್ವಾಮಿಗಳು ಅನ್ನುವಂಥರ ಶಿಷ್ಯರಾಗಿದ್ದರು ಅವರು. ಹಾಗಾಗಿ ವಿಶೇಷವಾಗಿ ಅನೇಕರಿಗೆ ಗೊತ್ತಿದೆ, ಒಂದು ಬಹಳ ಹೆಸರುವಾಸಿ ಆಗಿರತಕ್ಕಂಥ ಒಂದು ಭಜನೆ ಇದೆ, ಮಾಝೆ ಮಾಹಿರ ಫಂಡರಿ ಅಂಥೇಳಿ. ಆ ಒಂದು ಮಾಝೆ ಮಾಹಿರ ಫಂಡರಿ ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ಬರೆದಿರ್ತಕ್ಕಂಥವ್ರು ಇದೇ ಏಕನಾಥ ಮಹಾರಾಜರು.